ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಬಿ.ವೈ. ವಿಜೇಂದ್ರ ಅವರು ಉಪಚುನಾವಣೆಯಲ್ಲಿ ಗೆದ್ದೇ ಗೆಲ್ಲಬೇಕೆಂಬ ಹಠ ಹಿಡಿದಂತೆ ಕಾಣಿಸುತ್ತದೆ. ಬಾಗಲಕೋಟೆ ಹಾಗೂ ದಾವಣಗೆರೆ ಉಪಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಗೆಲ್ಲುವುದಕ್ಕೆ ರಣತಂತ್ರ ರೂಪಿಸುತ್ತಿದ್ದಾರೆ. ಹೀಗಾಗಿ ಎರಡೂ ಕ್ಷೇತ್ರದಲ್ಲಿ ವ್ಯಕ್ತಿ ಮುಖ್ಯವಲ್ಲ, ಪಕ್ಷ ಮುಖ್ಯ ಎಂದು ತಿಳಿದುಕೊಳ್ಳಿ. ಭಿನ್ನಮತ ಶಮನಗೊಳಿಸುವುದಕ್ಕೆ ಪರೋಕ್ಷವಾಗಿ ಮುಖಂಡರಿಗೆ ಹಾಗೂ ಕಾರ್ಯಕರ್ತರಿಗೆ ಸಂದೇಶ ನೀಡಿದ್ದಾರೆ. ಎರಡೂ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲುವ ಮೂಲಕ ರಾಜ್ಯದ ಕಾಂಗ್ರೆಸ್ ಪಕ್ಷಕ್ಕೆ ಟಾಂಗ್ ನೀಡಲು ಸಜ್ಜಾಗುತ್ತಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಪಟ್ಟಣದಲ್ಲಿ ಕಾರ್ಯಕರ್ತರಿಗೆ ಹಾಗೂ ಮುಖಂಡರಿಗೆ ವಿಜೇಂದ್ರ ಅವರು ಕರೆ ನೀಡಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಗೆಲುವಿಗಾಗಿ ಶ್ರಮಿಸಿರಿ ಎಂದು ಹೇಳಿದ್ದಾರೆ. ಮಾಜಿ ಸಚಿವರಾದಂಥ ಮುರುಗೇಶ್ ನಿರಾಣಿ ಅವರ ಮನೆಯಲ್ಲಿ ಆಯೋಜನೆ ಮಾಡಿರುವಂಥ ಜಿ ರಾಮ್ಜಿ ಯೋಜನೆಯ ಜಾಗೃತಿ ಮೂಡಿಸುವ ಹಾಗೂ ಪಕ್ಷದ ಕಾರ್ಯಕರ್ತರಲ್ಲಿ ಸಭೆ ಆಯೋಜನೆ ಮಾಡಿರುವ ಸಂದರ್ಭದಲ್ಲಿ ಮಾತನಾಡಿದರು. ವ್ಯಕ್ತಿ ಮುಖ್ಯವಲ್ಲ ಎಂದು ಹೇಳುವ ಮೂಲಕ ಯಾರಿಗೆ ಟಿಕೆಟ್ ನೀಡಿದರೂ ಭಿನ್ನಮತ ಮೂಡಿಸಬಾರದು ಎಂದು ಸಂದೇಶ ನೀಡಿದ್ದಾರೆ. ಸತಾಯ ಗತಾಯ ಎರಡೂ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲಿಸಿ ಆಡಳಿತ ಕಾಂಗ್ರೆಸ್ ಪಕ್ಷಕ್ಕೆ ಟಾಂಗ್ ನೀಡಲು ವಿಜೇಂದ್ರ ತಂತ್ರಗಾರಿಕೆ ರೂಪಿಸುತ್ತಿದ್ದ ಬಹಿರಂಗವಾಗಿದೆ. ಭಾಷಣದಲ್ಲಿ ಏನೆಲ್ಲ ಹೇಳಿದ್ದಾರೆ ನೋಡಿ. ಭಾರತೀಯ ಜನತಾ ಪಾರ್ಟಿ ಗೆದ್ದೇ ಗೆಲ್ಲಬೇಕು. ಯಾರೊಬ್ಬ ವ್ಯಕ್ತಿಯನ್ನು ಗೆಲ್ಲಿಸ್ತಕ್ಕಂಥ ಚುನಾವಣೆ ಅಲ್ಲ. ದಾವಣಗೆರೆ ದಕ್ಷಿಣ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಎರಡು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿದ್ದೇ ಆದಲ್ಲಿ ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕಳಿಸ್ತದೆ. ಹಾಗಾಗಿ ಇಂಥ ಸಂದರ್ಭ ಕೂಡ ಒಟ್ಟಾಗಿ ಒಂದಾಗಿ, ಯಾಕೆ ನೀವು ಕೂಡ ಬಾಗಲಕೋಟೆ ಎಲ್ಲರೂ ಕೂಡ ಬಂಧುಗಳು ಸ್ನೇಹಿತರು ಎಲ್ಲರೂ ಕೂಡ ಇರ್ತಾರೆ, ಶ್ರಮವನ್ನು ಹಾಕಿ ಭಾರತೀಯ ಜನತಾ ಪಾರ್ಟಿನ ಗೆಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅನ್ನುವ ಮಾತನ್ನ ಸಂದರ್ಭ ಹೇಳ್ತಾ ತುಂಬಾ ಸಂತೋಷ ಆಗಿದೆ. ಬಹಳ ದಿನಗಳ ನಂತರ ಬಂದಂತ ಸಂದರ್ಭದಲ್ಲಿ ಇವತ್ತು ಸನ್ಮಾನ ನಿರಾಣಿ ಮಾಡ್ತಾ ಇರ್ತಕ್ಕಂಥದ್ದು ದೊಡ್ಡ ಮನಸ್ಥಿತಿ. ಇವ್ರಿಗೆ ಏನಾದ್ರೂ ಕಾಂಗ್ರೆಸ್ನವ್ರಿಗೆ ಮಾನ ಮರ್ಯಾದೆ ಅನ್ನೋದು ಏನಾರ ಗೊತ್ತಿದ್ರೆ ಮಹಾತ್ಮ ಗಾಂಧಿ ಅವ್ರನ್ನ ಬದುಕಿದಂಗೆ ಕಗ್ಗೊಲೆ ಮಾಡಿರುವಂತದ್ದು ಕಾಂಗ್ರೆಸ್ನವರು. ನರೇಂದ್ರ ಮೋದಿಜಿಯವರು 2014ರಲ್ಲಿ ಪ್ರಧಾನಮಂತ್ರಿಗಳಾಗಿ ಕೆಂಪುಕೋಟೆ ಮೇಲೆ ತ್ರಿವರ್ಣ ಧ್ವಜವನ್ನ ಹಾರಿಸಿ ಭಾಷಣ ಮಾಡಬೇಕಾದ್ರೆ ಮೊದಲ ಅವರ ಭಾಷಣದಲ್ಲೇನೆ ಸ್ವಚ್ಛ ಭಾರತಕ್ಕೆ ಕರೆಯನ್ನ ಕೊಟ್ಟರು. ಸಾಬರಮತಿ ಆಶ್ರಮ ನೆಹರು ಅಂದಿನ ಪ್ರಧಾನಮಂತ್ರಿಗಳ ಕನಸು. ಇವ್ರು ಯಾರು ಕೂಡ ಅದನ್ನ ಸರಿ ಮಾಡೋದಕ್ಕಾಗ್ಲಿಲ್ಲ. ನೆಹರು ಅವರ ಕನಸು ನನ್ಸಾಗಿದ್ದು ಮೋದಿ ಅವರು ಪ್ರಧಾನಮಂತ್ರಿಗಳಾದ್ಮೇಲೆ ಸಾವಿರಾರು ಕೋಟಿ ರೂಪಾಯಿಗಳನ್ನ ಸಾಬರಮತಿ ಫ್ರಂಟ್, ಆ ರಿವರ್ ಫ್ರಂಟ್ ಅಭಿವೃದ್ಧಿ ಪಡಿಸಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಪ್ರೇಕ್ಷಣೀಯ ಸ್ಥಳ ಇವತ್ತು ಆಗಿರುವಂತದ್ದು. ಹಾಗಾಗಿ ಮಹಾತ್ಮ ಗಾಂಧಿ ಅವರ ಹೆಸರು ಹೇಳ್ಕೊಂಡು ಲೂಟಿ ಮಾಡ್ತಾ ಇದ್ದಂತ ಕಾಂಗ್ರೆಸ್ ಪಕ್ಷ ಇವತ್ತು ಮನ್ರೇಗಾನ ತೆಗೆದು ವಿ.ಬಿ.ಜಿ. ರಾಮ್ಜಿ ಮಾಡಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿರುವ ಪರಿಣಾಮವಾಗಿ ಇವತ್ತು ಮಹಾತ್ಮ ಗಾಂಧಿ ಅವ್ರ ನೆನಪಾಗಿದೆ ಕಾಂಗ್ರೆಸ್ನವ್ರಿಗೆ ವಿನಃ ಇವರಿಗೆ ಕಾಂಗ್ರೆಸ್ ಬಗ್ಗೆ ಗೌರವನ ಇಟ್ಕೊಂಡಿಲ್ಲ, ಕಳಕಳಿನ ಇಟ್ಕೊಂಡಿಲ್ಲ. ಗಾಂಧೀಜಿ ತತ್ವಗಳನ್ನ ಸಂಪೂರ್ಣವಾಗಿ ಗಾಳಿಗೆ ತೂರುವಂತ ಕೆಲಸ ಈ ದೇಶದಲ್ಲಿ ಯಾರು ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಮಾಡಿರುವಂತದ್ದು. ಅದ್ರ ಪರಿಣಾಮನೇ ಇವತ್ತು ವಿರೋಧ ಪಕ್ಷ ಸ್ಥಾನ ತೆಗೆದುಕೊಳ್ಳಕ್ಕೂ ಕೂಡ ಪರದಾಡಬೇಕು ಕೇಂದ್ರದಲ್ಲಿ, ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿಜೆಪಿ ಪಕ್ಷದಲ್ಲಿ ಒಗ್ಗಟ್ಟು ಇಲ್ಲದಕ್ಕೆ ಸೋಲಿಗೆ ಕಾರಣವಾಗಿದೆ ಎಂದು ಮಾಜಿ ಸಚಿವ ಹಾಗೂ ಬಿಜೆಪಿ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಮುರುಗೇಶ್ ನಿರಾಣಿ ತಿಳಿಸಿದ್ದಾರೆ. ಅವರು ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಪಟ್ಟಣದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಾದಾಮಿ ಮತಕ್ಷೇತ್ರದಲ್ಲಿ ಬಿಜೆಪಿಯಲ್ಲಿ ಒಗ್ಗಟ್ಟು ಇಲ್ಲದಕ್ಕೆ ಸೋಲಿಗೆ ಕಾರಣ ಆಗಿದೆ ಎಂಬುದನ್ನು ಬಹಿರಂಗವಾಗಿ ಹೇಳಿದ್ದೇನೆ. ಬಾದಾಮಿ ಅಷ್ಟೇ ಅಲ್ಲ, ಇಡೀ ಬಾಗಲಕೋಟೆ ಜಿಲ್ಲೆಯಲ್ಲಿ ಸೋಲಿಗೆ ಕಾರಣವಾಗಿದ್ದು ನಮ್ಮಲ್ಲಿ ಒಗ್ಗಟ್ಟು ಇಲ್ಲದಕ್ಕೆ. ಹೀಗಾಗಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಅಂದರೆ 2028ರ ಚುನಾವಣೆಯಲ್ಲಿ ಎಲ್ಲರೂ ಒಗ್ಗಟ್ಟು ಪ್ರದರ್ಶನ ಮಾಡಿ 7 ಕ್ಷೇತ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇವೆ. ಇಡೀ ರಾಜ್ಯದಲ್ಲಿ 150 ಕ್ಷೇತ್ರಗಳಲ್ಲಿ ಬಿಜೆಪಿ ಪಕ್ಷ ಬರಲಿದ್ದು ಮುಂದೆ ಅಧಿಕಾರ ನಮ್ಮದೇ ಆಗಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಏನೆಲ್ಲ ಹೇಳಿದ್ದಾರೆ ನೋಡಿ.
ಅದೊಂದ್ ರೀತಿ ಚರ್ಚೆ ಗ್ರಾಸ್ ಆಗಿರೋದು. ಇಲ್ಲ, ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಅವತ್ತ ನಂದು ಪೂರ್ತಿ ಕೇಳ್ರಿ. ನಮ್ಮಲ್ಲಿ ಇವತ್ತೇನಾದ್ರು ನಾವು ಬದಾಮಿ ಕಳ್ಕೊಂಡಿದೀವಿ ಅಂದ್ರೆ ನಮ್ಮ ಒಗ್ಗಟ್ಟು ಇರದೇ ಇರೋದ್ರಿಂದ, ನಾವು ಒಗ್ಗಟ್ಟಾಗಿದ್ದೀವಿ ಅಂದ್ರೆ ಬದಾಮಿಯಲ್ಲಿ ಬಿಜೆಪಿ ಶಾಸಕರು ಇರ್ತಾ ಇದ್ರು. ಅಷ್ಟೇ ಅಲ್ಲೇ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲೇನೆ ನಾವು ಒಟ್ಟರು ಒಗ್ಗಟ್ಟಾಗಿದ್ದೀವಿ ಅಂದ್ರೆ ಇವತ್ತು 100% ನಾವು 7-7 ಗೆಲ್ತಾ ಇದ್ದೀವಿ. ಅದ್ರ ಸಲಾಗಿ ನಾನೇನು ಅವ್ರಿಗೊಂದು ಸೂಚನೆ ಕೊಟ್ಟೆ, ನೀವು ಬದಾಮಿ ಅವರು ಅಷ್ಟು ಒಂದಾಗಿ ಒಂದೇ ಹೆಸರನ್ನು ನಾನು ಕೊಡ್ರಿ, ನಾ ಟಿಕೆಟ್ ತರೋದ್ರ ಜೊತೆಗೆ ತನುಮನ ದರದಿಂದ ನಿಮ್ಗೆ ಸಪೋರ್ಟ್ ಆಗಿ ಆರಿಸ್ತರುವಂತ ಕಡೆ ನಿಂದಿರ್ತಂತ ಹೇಳಿದೀನಿ. ಇವತ್ತಿಗೂ ನಾನು ಅಂದದಕ್ಕೆ ಬದ್ಧಾಗಿದ್ದೀನಿ. ಬಾಗಲಕೋಟೆ ಬೈ ಎಲೆಕ್ಷನ್ ಬಗ್ಗೆ ಯಡಿಯೂರಪ್ಪನವರು ನೀವು ಸಭೆ ಮಾಡಿದ ಬಳಿಕನೂ ಸಹ ಇವತ್ತಲ್ಲಿ ಆಂತರಿಕ ಆಗಿಲ್ಲ ಬಾಗಲಕೋಟದಲ್ಲಿ ನೋಡಿ. ನಾನಂತರೂ ನಾನಂತರೂ ಇಲೆಕ್ಷನ್ ಇಲ್ಲಲ್ಲ, ಬಹಳ ಸ್ಪಷ್ಟ ಮುಂದೆ ಹೇಳಿದ್ದೀನಿ. ಇನ್ನೊಂದು ನಮ್ಮೆಲ್ಲಾ ಮೀಡಿಯಾ ಸ್ನೇಹಿತರಿಗೆ ನಾನು ಧನ್ಯವಾದ ಹೇಳ್ಬೇಕು. ಯಾವುದೇ ಬಾ ಎಲೆಕ್ಷನ್ ಬಂದ್ರು ಮುರುಗೇಶ್ ಹೆಸರಲ್ಲಿ ಮುಂಚೂಣಿಯಲ್ಲಿ ಇರ್ತದ. ಅಂದ್ರೆ ಅವ್ರೊಬ್ರು ಅದು ಹಾವೇರಿ ಬಂದಿರ್ಬೋದು, ಅಲ್ಲಿ ದಾವಣಗೆರೆ ಬಂದಿರ್ಬೋದು, ಈ ಕಡೆ ಇಲ್ಲಿ ಬಾಗಲಕೋಟದಿರ್ಬೋದು, ಅಥವಾ MP ಎಲೆಕ್ಷನ್ ದಲ್ಲಿ ಬಂದಿರ್ಬೋದು, ಇಲ್ಲ ನಿರಂಜನ್ ಅವರು ಸಂಭಾವನೀಯ ಅಭ್ಯರ್ಥಿ ಅಂತ ಹೇಳಿ ಹಾಕ್ತಾರೆ. ಅದೊಂದು ಒಳ್ಳೇದೇನೆ, ಅದಕ್ಕೆ ಧನ್ಯವಾದ. ಆದ್ರೆ ನಾನು ಯಾವುದೂ ಬಾ ಎಲೆಕ್ಷನ್ ದಲ್ಲಿ ನಿಲ್ಲೋದಿಲ್ಲ. ಯಾಕಂದ್ರೆ ಅವರು ಅದೇ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಇವತ್ತು ನಮ್ಮ ಬಾಗಲಕೋಟದಲ್ಲಿ ಇದ್ದಾರೆ. ಅವ್ರು ನಮ್ಮ ಪಕ್ಷದವ್ರು ಯಾರೇ ಟಿಕೆಟ್ ಕೊಡ್ತಾರೆ ಅದ್ ನಾವು ತನುಮನದಿಂದನೇ ನಾವು ಆರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ, ಮತ್ತು ನಿಶ್ಚಿತವಾಗಿ ಆರಿಸಿ ಬರ್ತದೆ ಅನ್ನುವಂತ ವಿಶ್ವಾಸನೂ ನಮ್ಮಲ್ಲಿದೆ. ನೋಡಿ, ನಮ್ ಕಡೆ ಏನೇನ್ ಸಾಧ್ಯತೆ ನಾವೆಲ್ಲ ಮಾಡ್ತಾ ಇದ್ದೀವಿ. ಅವರು ಒಬ್ಬರು ಬೇರೆ ಕಡೆ ಇದ್ದಂದ್ರೆ ನಮ್ ಕಡೆ ಬ್ಲೇಮ್ ಏನ್ ಮಾಡ್ತಾ ಇಲ್ಲ. ನಾವು ಒಟ್ಟರು ಒಗ್ಗಟ್ಟಾಗಿದ್ದೀವಿ. ಮೊದಲ ಸಲ ನಾನು ಒಪ್ಕೊಂಡಿದ್ದೀನಿ, ಈಗ ಒಪ್ಕೊಂಡಿದ್ದೀನಿ. ಹೋದ 3-4 ತಿಂಗಳ ಹಿಂದೆ ಏನು ಅಸಮಾಧಾನ ಇತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ, ಅದೇ 80-90% ಕಡಿಮೆ ಆಗಿದೆ. ಇನ್ನೊಂದು 50% ಇದೆ. 50% ಅದನ್ನು ಸರಿ ಮಾಡುವಂತ ವ್ಯವಸ್ಥೆ ಮಾಡ್ತೀವಿ. ಎಲ್ಲರೂ ಒಟ್ಟಾಗಿ ಒಂದಾಗಿ ಹೋಗಿ ಕೇವಲ ಈ ಬೈ ಎಲೆಕ್ಷನ್ ಗೆಲ್ಲೋದು ಅಷ್ಟೇ ಅಲ್ಲ, ಮುಂದಿನ 2028 ಚುನಾವಣೆಯಲ್ಲಿ ನಮ್ಮ ಜಿಲ್ಲೆ 7-7 ಮತ್ತು ಇಡೀ ರಾಜ್ಯದ 224ರಲ್ಲಿ 150 ಸೀಟ್ಗಳನ್ನು ನಾವು ಗೆಲ್ತೀವಿ ಅಂತ ಮಾತನ್ನು ಹೇಳ್ತಾರೆ. ಬಾಗಲಕೋಟೆಯಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಮುಖಂಡರು ಪಕ್ಷ ಬಿಟ್ಟು ಹೋಗಿದೆ ಸರ್, ಅವ್ರು ವಾಪಸ್ ಬರ್ತಾರೆ ಅನ್ನೋ ಮಾತುಗಳು ಕೇಳಿಬರ್ತದೆ. ಆ ರೀತಿ ಒಳಗೆ ಏನಾದ್ರು ಚರ್ಚೆಗಳು? ಹೌದು, ಚರ್ಚೆ ಆಗಿದೆ. ಎಲ್ಲೊಂದ್ ಕಡೆ ಬಹಳಷ್ಟು ಅವರಿಗೆ ಆಶಾದಾಯಕ ಆಗಿತ್ತು. ಇಲ್ಲ, ನಾ ಇವತ್ತಿನ ಹೇಳ್ತಾ ಇದ್ದೀನಿ, ಅದು ಮತ್ತೆ ಒಳ್ಳೆ ವಾಪಸ್ ಕೊಂಡ್ರು ಅಂತ ಇರಾಗಿಲ್ಲ. ಪ್ರಮುಖರು ಒಂದು 6-7 ಜನ ನಮ್ಮ ಬಾಗಲಕೋಟೆ ಜಿಲ್ಲೆಯ ಪ್ರಮುಖರನ್ನ ಯಡಿಯೂರಪ್ಪನವರ ನೇತೃತ್ವದಲ್ಲೇನೆ ನಮ್ಮ ಪಾರ್ಟಿ ಆಫೀಸಲ್ಲಿ ಕರೆದಿದ್ರು. ಅವತ್ತೆಲ್ಲ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಅಷ್ಟು ಒಂದಾಗಿ, ಇನ್ಕ್ಲೂಡಿಂಗ್ ಅದರಲ್ಲಿ PH ಪೂಜಾರ್ ವಕೀಲರಿದ್ರು, ನಾನು ಇದ್ದೆ, ಚರಂದಿಮಠ ಅವರು ಇದ್ರು. ಅಷ್ಟು ಕೂಡ ಚರ್ಚೆ ಮಾಡಿದೀವಿ, ಎಲ್ಲರೂ ಒಪ್ಕೊಂಡಿದ್ದಾರೆ. ಈಗ ನಾನಂತೂ ಅವ್ರ ಮೊನ್ನೆ ಮನೆಯಲ್ಲಿ ಕಾರ್ಯಕ್ರಮ ಇತ್ತು, ಅಲ್ಲಿ ಕರೆದಿದ್ದೆ. ಅವ್ರು ಜ್ವರ ಬಂದಿದ್ದು, ಅದ್ರ ಸಲ ಬರ್ಲಿಲ್ಲ. ಅವರು ಬಂದಿದ್ದನ್ನ ಬರ್ತಿರ್ತೀವಿ. ಮತ್ತೆ ನೆಕ್ಸ್ಟ್ ಇನ್ನು ಫೋನ್ ಮಾಡಿ ಹೇಳಿದ್ರು. ಅವ್ರು ಫೋನ್ ಮಾಡಿ ಹೇಳಿದಾಗ, ಇಲ್ಲ ನಾನು ಇನ್ನೊಂದ್ಸಲ ಆ ಕಡೆ ಊರಿಗೆ ಹೋದಾಗ ನಮ್ಮ ಮನೆಗೆ ಬಂದು ಹೋಗ್ತೀನಿ ಅಂತ ಮತ್ತೆ ಅವ್ರಾಗ್ಲೇ ಹೇಳಿದಾರೆ. ಈಗ ನಮ್ಮ ಕಡೆಯಿಂದ ಅವ್ರಿಗೇನು ಅಸಮಾಧಾನ ಇಲ್ಲ. ಈಗ PH ಪೂಜಾರ್ ವಕೀಲರಿಗೆ ಅವ್ರಿಗೇನು ಸಣ್ಣ ಪುಟ್ಟ ಇದ್ರು ಸಹಿತ ಇವರು ಒಂದ್ ಹೆಜ್ಜೆ ಮುಂದೆ ಬಂದಿದ್ದಾರೆ, ಅವರು ಒಂದ್ ಹೆಜ್ಜೆ ಮುಂದೆ ಬಂದಿದ್ದಾರೆ. ಒಂದೇ ಸಲ ಆಗುದಿಲ್ಲ, ಅದು ಬಾ ಜಗಳಾಡಿದ್ದು. ಈ ಬಹಳಷ್ಟು ಮೈ ಹೊಲಸದಾಗ 2-3 ಸಲ ಸೋಪ್ ಹಚ್ಕೋತಿಲ್ಲ ಆ ತರ. ಬಿಟ್ಟು ಹೋದವ್ರು ವಾಪಸ್ ಬರೋದ್ರ ಬಗ್ಗೆ ಇಲ್ಲ, ನಿಶ್ಚಿತವಾಗಿ ಕರ್ಕೊಂಡ್ ಬರ್ತೀವಿ. ಇಡೀ ರಾಜ್ಯಾದ್ಯಂತ ಆಗಿದಾವೆ. ಅನ್ಕಂಡೀಷನಲ್ ಯಾರ್ಯಾರು ಬರ್ತಾರೆ ಅವ್ರೆಲ್ಲರನ್ನು ಕರ್ಕೊಂಡ್ ಬರುವಂತದಕ್ಕೆ ನಾವು ಸಿದ್ಧರಿದ್ದೀವಿ. ಒಂದ್ ಮಿನಿಟ್, ಅವ್ರು ಯತ್ನಾಳ್ ಅವರು ಒಬ್ಬರು ಶಾಸಕರಾಗಿರೋದ್ರಿಂದ ಅವ್ರು ಕರ್ಕೊಂಡ್ ಬರುವಂತದ್ದು, ಅಥವಾ MLA MP ಇದ್ದಂತವ್ರು ಅವ್ರನ್ನ ನಿರ್ಧಾರ ಮಾಡುವಂತದ್ದು ನಮ್ಮ ರಾಜ್ಯದೊಳಗೆಲ್ಲ. ಅದನ್ನ ರಾಷ್ಟ್ರೀಯ ನಾಯಕರು ನಿರ್ಧಾರ ಮಾಡೋದ್ರಿಂದ ಅವ್ರ ಏನ್ ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಲಾಸ್ಟ್ ಟೈಮ್ ನೀವು ಅವ್ರ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಮಾತಾಡಿದ್ರಿ ಸರ್. ನಾ ಇವತ್ತೂ ಹೇಳ್ತಾ ಇದ್ದೀನಿ, ನಮ್ಗೆ ಯಾಕೆ ನಾವ್ ಎಷ್ಟು ದಿನ ರಾಜಕಾರಣ ಮಾಡೋರಿದೀವಿ, ಇದ್ದರ ದಿನ ಎಲ್ಲರೂ ಕೂಡ ಒಂದಾಗಿ ಒಟ್ಟಾಗಿ ಹೋಗೋದ್ರಿಂದ ಅವ್ರಿಗೂ ಮನಸ್ಸಿಗೆ ಸಮಾಧಾನ ಇರ್ತೈತಿ, ನಮಗೂ ಮನಸ್ಸಿಗೆ ಸಮಾಧಾನ ಇರ್ತದೆ. ಅಲ್ಲಲ್ಲ, ಅವರು ಎಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕು ಅನ್ನೋದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಕೆಲವೊಂದಿಷ್ಟು ಅವ ಇಲಾಖೆ ಮಂತ್ರಿಗಳಿರ್ತದೆ, ಕೆಲವೊಂದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಇರ್ತದೆ. ನಾನು ಹೇಳೋದು ಇಷ್ಟೇನೆ, ಯಾವ್ದು ಯಾರೇ ಇರ್ಲಿ, ಮುಖ್ಯಮಂತ್ರಿಗಳನ್ನ ಒಳ್ಕೊಂಡು ಯಾವುದೇ ಮಂತ್ರಿಗಳಿರ್ಲಿ ಏನೇ ಇರ್ಲಿ, ಅವ್ರು ತಪ್ಪಿತಸ್ಥರಾದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಅದು ಕಾನೂನಿನಲ್ಲಿ ಅದು ಈಗಾಗಲೇ ಇನ್ವೆಸ್ಟಿಗೇಷನ್ ಮಾಡುವಂತದ್ದು, ಅದನ್ನ ಪೂರ್ತಿ ಆದ್ಮೇಲೆ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅನ್ನೋದನ್ನ ವಿನಂತಿ ಮಾಡ್ತೇನೆ. ಬಹಳಷ್ಟು ವರ್ಗಾವಣೆ ವಿಚಾರದಲ್ಲಿ ಯತೀಂದ್ರ ಅವ್ರ ನಾವು ಅದನ್ನ ನೋಡ್ಲಾರ್ದ ಕಮಿಟ್ ಮಾಡೋದು ಸರಿಯಲ್ಲ. ಆದ್ರೆ ಮುಖ್ಯಮಂತ್ರಿ ಪರಮಾಧಿಕಾರಿ ಇರೋದ್ರಿಂದ ಅವ್ರು ಏನ್ ಮಾಡಿದ್ರು ಸಹಿತ ಅದು ಕಾನೂನಿನ ಅಡಿಯಲ್ಲಿ ಕೆಲವೊಂದ್ಸಲ 3% 5% ಅಂತ ಹೇಳಿ ಇಟ್ಟಿರ್ತಾರೆ ಒಂದೊಂದು ಇಲಾಖೆದಲ್ಲಿ. ಅದನ್ನ ಜಾಸ್ತಿ ಆದ್ರೆ ಕ್ವಶನ್ ಮಾಡ್ಬೋದು. ಟ್ರಾನ್ಸ್ಫರ್ ದಂಧೆದಲ್ಲಿನೇ ಸರ್ಕಾರ ಹಿಡಿದಿದೆ ಅನ್ನೋಂಥದ್ದು ಹೇಳ್ಬೋದು. ಅದು ಎಷ್ಟು ಪರ್ಸೆಂಟೇಜ್ ಟ್ರಾನ್ಸ್ಫರ್ ಮಾಡಿದಾರೆ ಅನ್ನೋಂಥದ್ದು ಇನ್ನೂ ಇಲ್ಲ. ಆದ್ರೆ ಏಪ್ರಿಲ್ ಮೇದಲ್ಲಿ ವೆಕೇಶನ್ ಇರೋದಿಲ್ಲ, ಅವಾಗ ಟ್ರಾನ್ಸ್ಫರ್ ಇರ್ತದೆ, ಅದನ್ನ ನೋಡ್ಕೊಂಡು ಹೇಳ್ಬೋದು. ಇಲ್ಲ, ಅವ್ರು CM ಆಗೋದು ಬಿಡುದು ಅವ್ರ ಪಕ್ಷಕ್ಕೆ ಬಿಟ್ಕೊಟ್ಟಿರೋದು. CM ಯಾರು ಆಗ್ತಾರೆ ಅನ್ನುವಂಥದನ್ನ ನಾವು ನಿರ್ಧಾರ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ನಮ್ಮ ಪಾರ್ಟಿದಿದ್ರೆ ನಾವು ಹೇಳ್ಬೋದು ಏನಾದ್ರು. ಯಾಕಂದ್ರೆ ಅವ್ರವ್ರು ಯಾರೇ ಆಗ್ಲಿ, ಆದ್ರ ರಾಜ್ಯದ ಅಭಿವೃದ್ಧಿಯನ್ನ ಕುಂಠಿತಗೊಳಿಸಬಾರ್ದು ಅನ್ನೋಂಥದ್ದು ಒಂದೇನೆ. ಸರ್, ತಮ್ಮ ಅವಧಿ ಒಳಗಡೆ ನೋಡಿ, ಯಾರ್ಗ ಅಭಿವೃದ್ಧಿ ಸಹನೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತವ್ರು ಇದನ್ನೆಲ್ಲ ಮಾಡ್ತಾ ಇದಾರೆ. ನಾವು 1600 ಎಕರೆ 2000 ಎಕರೆ ನಾವು ಎಕ್ವಿಷನ್ ಮಾಡ್ತಾ ಇದ್ದೀವಿ ಹಲ್ಕುರ್ಕಿಯಲ್ಲಿ. ಅದ್ರಾಗ 1600 ಎಕರೆ ಸರ್ಕಾರದನೇ ಇದೆ. ಅದ್ರ 400 ಎಕರೆ ಅಲ್ಲಿ ಏನು
ನಾವು ರೈತರ ಕಡೆಯಿಂದ ತಗೋತಾ ಇದ್ದೀವಿ, ಅಲ್ಲಿ 3-4 ಲಕ್ಷ ರೂಪಾಯಿ ನಡೀತಾ ಇಲ್ಲ, ಇವತ್ತು ನಡೀತಾ ಇಲ್ಲ. ಅದಕ್ಕೆ ನಾವು 20 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದೆ. ಅದು ಅಲ್ಲದೆ ಪ್ರೈವೇಟ್ ರೈತರು ಏನಿದ್ದಾರೆ ಅವ್ರಿಗೊಂದು ಬೋರ್ ಹಾಕ್ಸ್ಕೊಡುವಂಥದ್ದು, ಒಂದು ಆಶ್ರಯ ಮನೆ ಹಾಕ್ಸ್ಕೊಡುವಂಥದ್ದು ಮಾಡಿದ್ದೆ. ನೀವು ಕಲ್ಪನೆ ಮಾಡ್ಕೊಳ್ರಿ, ಆ ಹಲ್ಕುರ್ಕೆರೆಯಲ್ಲಿ ಒಂದು ಏರ್ಪೋರ್ಟ್ ಬಂದಿದ್ರೆ ಅದಕ್ಕೆ ಅಟ್ಯಾಚ್ನೇ ನ್ಯಾಷನಲ್ ಹೈವೇ ಹೋಗಿದೆ, ಅದ್ರ ಪಕ್ಕದಲ್ಲೇನೆ ರೈಲ್ವೆ ಸ್ಟೇಷನ್ ಇದೆ. ಇಷ್ಟು ಅನುಕೂಲತೆ ಇರುವಂತ ರೈಲ್ವೆ ಸ್ಟೇಷನ್, ಏರ್ಪೋರ್ಟ್, ಹೈವೇ ಒಂದ ಕಡೆ ಇರುವಂತ ಜಾಗ ನಮ್ಮ ಉತ್ತರ ಕನ್ನಡದಲ್ಲಿ ಎಲ್ಲಿನೂ ಇಲ್ಲ. ಈ ರೀತಿ ಇದ್ದಾಗ ಅದಕ್ಕೆ ಸಹಕಾರ ಮಾಡಿದ್ರಿಂದ ಇವತ್ತು ಬಿಟ್ಟು ಇನ್ನೊಂದು ವರ್ಷಕ್ಕೆ ಬೇಕಾಗ್ಲಿ ನಮ್ಮ ಏರ್ಪೋರ್ಟ್ ಹಲ್ಕುರ್ಕೆಯಲ್ಲಿ ಬರ್ತಾ ಇತ್ತು. ಇದರಿಂದ ನಮ್ಮ ಬಾದಾಮಿ ಪಟ್ಟದಕಲ್ಲು ಐಹೊಳೆ ಏನು ವರ್ಲ್ಡ್ ಹೆರಿಟೇಜ್ ಸೆಂಟರ್ ಇದೆ, ಆ ವರ್ಲ್ಡ್ ಹೆರಿಟೇಜ್ ಸೆಂಟರ್ಗೆ ಬೇರೆ ಬೇರೆ ಜಗತ್ತಿನ ಮೂಲೆಗಳಿಂದ ನಮ್ಮ ಬಾದಾಮಿ ಪಟ್ಟದಕಲ್ಲು ಬರ್ಲಿಕ್ಕೆ ಸಾಧ್ಯ ಇತ್ತು. ಇದು ಬರೋದ್ರಿಂದ 5 ಸ್ಟಾರ್ ಹೋಟೆಲ್ಗಳು ಬರ್ತಾ ಇದ್ವು, ಟ್ಯಾಕ್ಸಿಗಳಿಗೆ ಡ್ರೈವರ್ಗಳಿಗೆ ಉದ್ಯೋಗ ಸಿಗ್ತಾ ಇತ್ತು, ಪಂಚರ್ ಅಂಗಡಿ ಒಂದು ಹಿಡ್ಕೊಂಡು ಎಲ್ಲರಿಗೂ ಒಂದು ಉದ್ಯೋಗ ಸಿಗ್ತಾ ಇತ್ತು. ಆ ಟೂರಿಂದ ಬಂದವ್ರಿಗೆ ಗೈಡ್ ಮಾಡ್ಲಿಕ್ಕೆ ಸಹಿತ ನಮ್ಮಲ್ಲಿ ಆ ಗೈಡ್ಗಳನ್ನ ಹಿಡ್ಕೊಂಡು ನಂತರ ಸಣ್ಣದವ್ರು ಸಹಿತ ಹೆಚ್ಚಿನ ಜಾಬ್ ಸಿಗುವಂತದಕ್ಕೆ ಸಾಧ್ಯತೆ ಆಗ್ತಾ ಇತ್ತು. ಅದಕ್ಕೆಲ್ಲದಕ್ಕೂ ಕಲ್ಲು ಹಾಕಿದಂತವ್ರು ನಮ್ಮ ಕಾಂಗ್ರೆಸ್ಸಿನ ಧುರೀಣರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ.